ಅಹಿಂಸಾ ಪರಮೋದರ್ ದಕ್ಷಿಣ ಭಾರತದ ಜೈನ ಸಭೆಯ ಶ್ರೀ ಅತಿಶಯ ಕ್ಷೇತ್ರ ಸ್ತವನಿಧಿ. ಸುಮಾರು 800 ವರ್ಷಗಳ ಹಿಂದೆ ಬಿಜಾಪುರ ಬಾದಶಾಹನ ಹೆಂಡತಿ ಕಾಯಿಲೆಯಿಂದ ಹಾಸಿಗೆ ಹಿಡಿದಿರ್ತಾಳ. ಆಗ ಅವರಿಗೆ ಚಿಕಿತ್ಸೆ ನೀಡಲು ಇಬ್ಬರು ಜೈನ ಶ್ರಾವಕರಾದ ಪಾಯಪ್ಪ ಶೆಟ್ಟಿ ಮತ್ತು ಜಯಪ್ಪ ಶೆಟ್ಟಿ ವನಸ್ಪತಿಯನ್ನು ಹುಡುಕುತ್ತಾ ಸ್ತವನಿಧಿ ಕ್ಷೇತ್ರಕ್ಕೆ ಬರ್ತಾರೆ. ಇಲ್ಲಿ ಬಂದಾಗ ಅವರ ಕನಸಿನಲ್ಲಿ ಪದ್ಮಾವತಿಯ ಮಂದಿರ ಬಾಜು ಇರುವಂತಹ ಕೆರೆಯಲ್ಲಿ ಪಾರ್ಶ್ವನಾಥ ಮೂರ್ತಿ 9 ಭಾಗ ಆಗಿ ಬಿದ್ದಿರುವುದು ಕಂಡು ಬರ್ತದೆ. ಅದನ್ನು ನೋಡಿ ಬೇಜಾರಗೊಂಡು ಹೋಗ್ತಾರ. ಮತ್ತೆ ಮರುದಿನ ಕನಸಿನಲ್ಲಿ ಅವಾಗ ನಾನು ಪೂರ್ಣವಾಗಿದ್ದೇನೆ ಎಂದು ಅಶರೀರವಾಣಿ ಕೇಳಿಸ್ತದೆ. ಅವಾಗ ಪಾರ್ಶ್ವನಾಥ ಮೂರ್ತಿ ಅಖಂಡ ರೂಪವಾಗಿರ್ತದೆ. ಅದಕ್ಕಾಗಿ ಇಲ್ಲಿನ ಪಾರ್ಶ್ವನಾಥ ವಿಗ್ರಹವನ್ನ ನವಖಂಡ ಪಾರ್ಶ್ವನಾಥ ಅಂತ ಕರೀತಾರ. ಇಲ್ಲಿ ಸಿಕ್ಕಿರುವಂತ ವನಸ್ಪತಿಯಿಂದ ಬಾದಶಾಹನ ಹೆಂಡತಿ ಗುಣಮುಖಳಾಗ್ತಾಳ. ಇದರ ಬದಲಾಗಿ ಬಾದಶಾಹ ನಿಮಗೆ ಏನ್ ಬೇಕಂತ ಕೇಳ್ತಾರ. ಅವಾಗ ಪಾಯಪ್ಪ ಶೆಟ್ಟಿ ಮತ್ತು ಜಯಪ್ಪ ಶೆಟ್ಟಿ ಜಿನ ಮಂದಿರವನ್ನು ನಿರ್ಮಿಸಿ ಕೊಡುವಂತೆ ಕೇಳ್ತಾರ. ಅವಾಗ ಬಿಜಾಪುರ ರಾಜನು ಈ ಜಿನ ಮಂದಿರಕ್ಕೆ ಅಡಿಪಾಯ ಹಾಕಿ ನಿರ್ಮಿಸಿ ಕೊಡ್ತಾರು. ಕೆಲವು ವರ್ಷಗಳ ನಂತರ ಸ್ತವನಿಧಿಯ ಮೇಲೆ ಉತ್ತರದ ಮೊಘಲರು ದಾಳಿ ಮಾಡ್ತಾರ. ಈ ಸಂದರ್ಭದಲ್ಲಿ ಪಾಯಪ್ಪ ಹಾಗೂ ಜಯಪ್ಪ ಯಕ್ಷಿಣಿಯರಲ್ಲಿ ಪ್ರಾರ್ಥನೆ ಮಾಡಿ ಕೇಳ್ಕೊತಾರ. ಅವಾಗ ಉತ್ತರದಿಂದ ಒಂದು ಕಲ್ಲು ಬಂದು ದೇವಸ್ಥಾನದ ಬಲ ದಿಕ್ಕಿಗೆ ನಿಲ್ತದ. ಇದರಿಂದ ಕ್ಷೇತ್ರದ ರಕ್ಷಣೆಗೆ ದೈವ ಬಲವಿದೆ ಎಂದು ನಂಬಲಾಗ್ತದ. ಅಂದಿನಿಂದ ಇಲ್ಲಿರುವ ಕಲ್ಲಿಗೆ ಕ್ಷೇತ್ರಪಾಲ ಬ್ರಹ್ಮದೇವ ಎಂದು ಪೂಜಿಸಲಾಗ್ತದೆ. ಈ ಕ್ಷೇತ್ರದಲ್ಲಿ ಜನವರಿ ತಿಂಗಳಲ್ಲಿ ಅಮಾವಾಸ್ಯ ದಿನದಂದು ಜಾತ್ರೆ ಆಗ್ತದ. ಲಕ್ಷಾಂತರ ಭಕ್ತಾದಿಗಳು ಕಾಲ್ನಡಿಗೆಯ ಮೂಲಕ ಈ ಕ್ಷೇತ್ರಕ್ಕೆ ಬರ್ತಾರ. ಈ ದೇವಸ್ಥಾನಕ್ಕೆ ಯಾರ್ಯಾರು ಬಂದಿರಿ ಕಮೆಂಟ್ ಮಾಡ್ರಿ, ಹಂಗ ಫಾಲೋನು ಮಾಡ್ರಿ. ಮತ್ ಚಲೋ ವಿಡಿಯೋಸ್ ನಿಮ್ ಮುಂದೆ ತಗೊಂಡ್ ಬರ್ತೀನಿ. ಮತ್ ಸಿಗೋಣ ಮುಂದಿನ ವಿಡಿಯೋದಾಗ. ಜೈ ಜಿನೇಂದ್ರ.